ಎಸ್, ಇವತ್ತು ಫುಲ್ ಎಪಿಸೋಡ್ ನೋಡಿದಾಗ ನನ್ಗನ್ಸಿದ್ದು ಒಂದೇ, ಅಮ್ಕು ಡುಮ್ಕು ನಿಜವಾಗ್ಲೂನು ಇದುವರೆಗೂ ಏನ್ ಮಾಡಿದ್ನೋ ಮಾಡಿಲ್ವೋ ಗೊತ್ತಿಲ್ಲ. ಈ ಒಂದು ಅಗ್ನಿ ಪರೀಕ್ಷೆ ಶೋ ಅಲ್ಲಂತೂ ಆತನೇ ಹಾಳು ಮಾಡ್ಕೊಬಿಟ್ಟ ಅಂತ ಅನಿಸ್ತು. ಯಾಕೆಂದ್ರೆ ಆತನಿಗೆ ಒಳ್ಳೆ ಟ್ಯಾಲೆಂಟ್ ಇತ್ತು. ಹಿಂದೆ ಎಲ್ಲ ಆಕ್ಚುಲಿ 12ನೇ ಸೀಸನ್ 11ನೇ ಸೀಸನ್ ಎಲ್ಲ ದಯವಿಟ್ಟು ಬಿಗ್ ಬಾಸ್ ನಾನು ಕರ್ಕೊಳ್ಳಿ ಅಂತ ಗ್ವಾಗರಿತಾ ಇದ್ದ. ವಿಚಿತ್ರ ಅಂತ ಅಂದ್ರೆ ಈ ಸಾರಿ ಕರ್ಕೊಳ್ಳೋಕೆ ಆಲ್ಮೋಸ್ಟ್ ಎಲ್ರು ಕೂಡ ರೆಡಿ ಆಗಿದ್ರು. ಆದ್ರೂ ಕೂಡ ದುರಂಕಾರ ಅನ್ನೋದು ಇದೆಯಲ್ವಾ, ಆ ಒಂದು ಪರಿಸ್ಥಿತಿ, ಆ ಒಂದು ಸನ್ನಿವೇಶ ಅನ್ನೋದು ಇದೆಯಲ್ವಾ, ಅದನ್ನ ಅವನನ್ನ ಹಾಳು ಮಾಡ್ಬಿಡ್ತು. ಆಕ್ಚುಲಿ ಅವನನ್ನ ಹಾಳು ಮಾಡಿದ್ದು ಎಲ್ಲಿ ಅಂತ ಅಂದ್ರೆ ಆಕ್ಚುಲಿ ನಿರಂಜನ್ ದೇಶಪಾಂಡೆ ಅವರು ಲವರ್ ಇದ್ದಾರ ಅಂತಂದಿಕ್ಕೆ ಆಕ್ಚುಲಿ ಇದನ್ನ ಕೇಳ್ತಕ್ಕಂಥದ್ದು ವಿನಯ್ ಗೌಡ. ಆದ್ರೆ ಇವನು ಏನ್ ಮಾಡ್ತಾನೆ, ಇಲ್ಲ ಅಂತ ಹೇಳ್ತಾನೆ ಆಕ್ಚುಲಿ ನಮ್ಮ ಹಮ್ಕೋ ಡುಮ್ಕೋ. ಆದ್ರೆ ಪಕ್ಕದಲ್ಲಿ ಇದ್ದಂತ ನಮ್ಮ ನಿರಂಜನ್ ದೇಶಪಾಂಡೆ ಅವ್ರು ಹೇಳ್ತಾರೆ, ಯಾಕಪ್ಪ ಎಲ್ಲೋದ್ಲು ಅಂತ ಕೇಳ್ತಾರೆ. ಆಕ್ಚುಲಿ ಇತ್ತೀಚೆಗೆ ರೀಲ್ಸ್ ಎಲ್ಲ ನೋಡಿದ್ರೆ ಕೇಳಿದ್ರೆ, ಇಲ್ಲ ಅದು ರೀಲ್ಸ್ಗೋಸ್ಕರ ಮಾಡಿರೋದು ಹಾಗೆ ಹೀಗೆ ಅಂತ ಹೇಳ್ತಾನೆ. ಆಕ್ಚುಲಿ ಅಲ್ಲೇ ಆತನಿಗೆ ಹೊಡ್ತಾ ಬೀಳುತ್ತೆ. ಎಸ್, ಇದಾದ ನಂತರ ನಿಜವಾಗ್ಲೂ ಆತ ಯಾವ ಮಟ್ಟಿಗೆ ಕುಗ್ಗೋಗ್ಬಿಡ್ತಾನೆ ಅಂದ್ರೆ, ಲವರ್ ವಿಷಯ ಐತಿ, ಇದಕ್ಕೆ ಸಿಕ್ಕಾಬಿಟ್ಟೆ ಕುಗ್ಗೋಗ್ಬಿಡ್ತಾನೆ. ಅದಾದ ನಂತರ ಆಕ್ಚುಲಿ ನೀವು ಈ ಒಂದು ಬಿಗ್ ಬಾಸ್ ಶೋ ನಲ್ಲಿ ಸದ್ಯಕ್ಕೆ ಸಂಗೀತ ಶೃಂಗೇರಿ ಅವರನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಅಂದ್ರೆ ನಾನು ಯಾರನ್ನು ಇಂಪ್ರೆಸ್ ಮಾಡಲ್ಲ. ಯಾಕೆಂದ್ರೆ ಈಗಾಗಲೇ ಲವ್ ಫೇಲ್ಯೂರ್ ಆಗಿ ಒಂದು ಹುಡುಗಿಗೆ ಇಂಪ್ರೆಸ್ ಮಾಡಿ ಲವ್ ಫೇಲ್ಯೂರ್ ಆಗಿದೆ ಅಲ್ವಾ, ಅದಕ್ಕೆ ಇಲ್ಲೂ ಕೂಡ ನಾನು ಯಾರನ್ನು ಇಂಪ್ರೆಸ್ ಮಾಡಲ್ಲ, ನಾನು ಇರೋದೇ ಹೇಗೆ ಅಂತಾನೆ. ಆಮೇಲೆ ಅವ್ನ ಮೈಂಡ್ ಅಲ್ಲಿ ಇನ್ನೂ ಒಂದು ಕೂಡ ಬಂದ್ಬಿಟ್ಟಿರುತ್ತೆ, ಏನಪ್ಪಾ ಅಂತಂದ್ರೆ, ಎಸ್ ನಾನು ಏನಾದ್ರೂ ಇದೇ ರೀತಿ ನಾನು ಹೆಂಗಿದ್ದೀನೋ ಅದೇ ರೀತಿ ಇದ್ಬಿಟ್ರೆ, ಅಂದ್ರೆ ಬಿಗ್ ಬಾಸ್ ನಲ್ಲಿ ವ್ಯಕ್ತಿತ್ವನ ತೋರಿಸ್ಕೊಳ್ಳೋದಲ್ವಾ ಆಟ, ಅದೇ ರೀತಿ ನಾನು ಇಲ್ಲಿ ಹಾಗೆ ಇದ್ಬಿಟ್ರೆ ಪಕ್ಕ ನಾನು ಸೆಲೆಕ್ಟ್ ಆಗ್ಬಿಡ್ತೀನಿ ಅನ್ನೋದು ಕೂಡ ಅವ್ನ ಮೈಂಡ್ ಅಲ್ಲಿ ಇತ್ತ ಏನೋ, ನಾನು ಯಾರನ್ನು ಇಂಪ್ರೆಸ್ ಮಾಡಲ್ಲ ಹಾಗೆ ಹೀಗೆ ಅಂತ. ಒಂದ್ ಕಡೆ ಲವರ್ ಫೇಲ್ಯೂರು ವಿಷಯ ತೆಗ್ದಿದ್ಕೆ ಬೇಜಾರಾಗಿದ್ದ, ಇಲ್ಲಿ ನಾನು ಈಗ ಯಾರನ್ನು ಇಂಪ್ರೆಸ್ ಮಾಡಲ್ಲ ಹಾಗೆ ಹೀಗೆ ಅಂದ್ಬಿಟ್ಟು ಆಕ್ಚುಲಿ ಸಿಕ್ಕಾಬಿಟ್ಟೆ ಆ ಒಂದು ಪರಿಸ್ಥಿತಿನೇ ಅವನನ್ನ ಒಂದು ಹಾಳು ಮಾಡ್ಬಿಡ್ತು ಅಂತ ಹೇಳ್ಬಹುದು. ಕೊನೆಗೆ ಆತ ವಿನಯ್ ಗೌಡ ಹೇಳ್ತಾನೆ, ಇಂಪ್ರೆಸ್ ಮಾಡ್ಬೇಕಿಲ್ಲ ಅಂದ್ರೆ ಹೋಗ್ತಾ ಇರು ಬಿಗ್ ಬಾಸ್ ಇಂದ, ನೀನು ಅಗ್ನಿ ಪರೀಕ್ಷೆಯಿಂದ ಹೋಗ್ತಾ ಇರು ಅಂತ ಹೇಳ್ತಾರೆ. ನಾನು ಹೋಗ್ತೀನಿ ಅಂತಾನೆ, ಆದ್ರೂ ಒಲ್ಲದ ಮನಸ್ಸಿನಲ್ಲಿ ಹೋಗ್ತಾನೆ. ಅದಾದ ನಂತರ ಆಕ್ಚುಲಿ ಸಂಗೀತ ಶೃಂಗೇರಿ ಅವರು ಸಿಕ್ಕಾಬಿಟ್ಟೆ ಬೇಜಾರು ಮಾಡ್ಕೊಳ್ತಾರೆ. ಆಕ್ಚುಲಿ ತನಗೆ ಗ್ರೀನ್ ಒತ್ತಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ವಿಚಿತ್ರ ಅಂದ್ರೆ ಆತ ಹೋದ ಹಾಗೆ ಹೇಗೆ ಅಂತ. ಆಮೇಲೆ ಇದು ನಮ್ಮ ಶ್ರುತಿ ಮೇಡಮ್ ಕೂಡ ಅದೇ ಹೇಳ್ತಾರೆ, ಇಲ್ಲ ಆತನಿಗೆ ಗ್ರೀನು ಒತ್ತಬೇಕಾಗಿತ್ತು, ವಿಚಿತ್ರ ಅಂದ್ರೆ ಅದನ್ನ ಅವನು ಯೂಸ್ ಮಾಡ್ಕೊಂಡಿಲ್ಲ ಅಂತ ಶ್ರುತಿ ಮೇಡಮ್ ಕೂಡ ಹೇಳ್ತಾರೆ. ವಿನಯ್ ಗೌಡ ಕೂಡ ಆಲ್ಮೋಸ್ಟ್ ಏನು ಇಂಥದ್ನೇ ಸಹಿಸ್ಕೊಂಡಿಲ್ಲ ಅಂತ ಅಂದ್ರೆ ಇನ್ ಬಿಗ್ ಬಾಸ್ ಅಲ್ಲಿ ಇನ್ನು ಎಂತೆಂಥವು ಇರ್ತವೆ, ಹೇಗೆ ಸಹಿಸ್ಕೊಳ್ತಾರೆ, ಇಂಥವ್ರು ಬೇಡ ಬಿಡು ಅಂದ್ಬಿಟ್ಟು ಆಕ್ಚುಲಿ ಆತನ ಅಪ್ಲಿಕೇಶನ್ ಎತ್ತಿ ಬಿಸಾಕ್ತಾರೆ. ಎಸ್, ಇದನ್ನ ನೋಡಿದಾಗ ನನ್ಗೆ ಅನ್ಸಿದ್ದು ಇನ್ ಪಕ್ಕ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿಲ್ಲ, ಹೊರಗಡೆ ಬಂದಿದ್ದಾನೆ ಅನ್ನೋದು ಪಕ್ಕ ಆಯ್ತು. ಆದ್ರೆ ಎಲ್ರಿಗೂ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆತ ಯಾಕೆ ಬಿಗ್ ಬಾಸ್ ಬಗ್ಗೆ ಒಂದೇ ಒಂದು ಕಂಟೆಂಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡಿಲ್ಲ ಅಂತ ತುಂಬಾ ಜನ ಆಕ್ಚುಲಿ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಅದು ಎಲ್ರಿಗೂ ಕೂಡ ಇದೆ. ಆಕ್ಚುಲಿ ಆತನಿಗೆ ಬೇಜಾರಾಗಿರಬಹುದು, ಅದಕ್ಕೆ ಸದ್ಯಕ್ಕೆ ಊರೂರು ಸುತ್ತಾ ಇದ್ದಾನೆ. ಅವ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಊರೂರು ಸುತ್ತವು ಇವು ಕೂಡ ಹಾಕೊಳ್ತಾ ಇದ್ದಾನೆ. ಇನ್ನು ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಆಗಲ್ಲ. ಇನ್ನೇನೋ ಕೆಲವರು ಹೇಳ್ತಾರೆ, ಅದೇನೋ ಇದ್ ಮಾಡ್ತಾ ಇದಾರೆ, ಅವ್ರನ್ನ ಕರ್ಕೊಂಡಿದ್ದಾರೆ, ಇದೆಲ್ಲ ಸ್ಕ್ರಿಪ್ಟೆಡ್ ಅಂತ ಹೇಳ್ತಾರೆ. ಬಟ್ ಇದುವರೆಗೂ ನಿನ್ನೆ ಮತ್ತೆ ಇವತ್ತಿನ ಫುಲ್ ಎಪಿಸೋಡ್ ನೋಡಿದಾಗ ನಮ್ಗೆ ಯಾರ್ಯಾರು ಬಂದಿದ್ರು ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ, ಸೆಲೆಕ್ಟ್ ಮಾಡದೇ ಇರೋರನ್ನ ತೆಗೆದು ಬಿಸಾಕಿದ್ದಾರೆ. ಅದೇ ನಡೆದಿರ್ತಕ್ಕಂಥದ್ದು. ಇಲ್ಲೂ ಕೂಡ ಸ್ಟ್ರೈಟ್ ಫಾರ್ವರ್ಡ್ ಅಂತ ಪಕ್ಕ ಇರುತ್ತೆ. ಎಸ್, ಇದು ನನ್ನ ಪಕ್ಕ ಒಪಿನಿಯನ್ ಮಗ.